ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಈ ಥರ JCB ಟ್ಯಾಕ್ಟ್ರಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಮ್ಮದು ಸ್ವಲ್ಪ ಮೇಲ್ಗಡೆ ತುಂಡನ ಅಡಿಕೆಗೆ ಒಯ್ಯಕ್ಕೆ ಅಂತ ಕೊಟ್ಟಿದ್ರು. ಬಟ್ ಈಗ ಅದನ್ನು ಬಿಡಿಸ್ಕೊಂಡು ಎಲ್ಲ ಮಟ್ಟ ಮಾಡಿಸ್ಕೊತಾ ಇದ್ದಾರೆ ನಮ್ಮ ಮನೆಯವರು. ಅಂದರೆ ಅಡಿಕೆ ಗಿಡ ಎಲ್ಲ ತೋರಿಸ್ತಿದ್ನಲ್ಲ, ನೀವು ಹಿಂದಿನ ವ್ಲಾಗಲ್ಲೆಲ್ಲ ನೋಡ್ತೀರ ಅಲ್ಲಿ. ಸರಿ ಅಂತ ಹೇಳಲ್ಲಿ ಕಾಫಿ ಕೊಡೋಕೆ ಹೋಗಿದೆ. ಆವಾಗ ಹಂಗೆ ತಕ್ಕೊಂಡೆ, ಅಲ್ಲಿಂದ ಬಂದು ರೆಡಿಯಾಗಿ ನನ್ನ ಮಗನ ಕರ್ಕೊಬರೋಕೆ ಹೋಗ್ತಾಯಿದ್ದೀನಿ. ಎಲ್ಲಿ ನಿಂತಿದ್ದೀರಾ? ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀನಿ ಅವನ್ನ. ಅಲ್ಲಿಂದ ಕರ್ಕೊಬರೋಕೆ ಹೋಗ್ತಾಯಿದ್ದೀನಿ, ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಸ್ಕೂಲಿಂದ ಕರ್ಕೊಬರೋಕು. ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅವ್ನು ವ್ಯಾನ್ ಹತ್ರ ಬಂದೇ ಬಿಟ್ಟಿದ್ದ. ಸರಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಅಲ್ಲೇ ಮಾಗಡಿ ನಮ್ಮ ರಿಲೇಷನ್ ಮನೆ ಇದೆ, ಅಲ್ಲೂ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ನೋಡಿ, ಇದೆ ನಮ್ಮ ಬೇಬಿ, ಹಿಂಗಿದೆ ಪಾಪು. ಅವನ ಜೊತೆ ಎಲ್ಲ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಬ್ಬರೂ ಇದ್ದರು. ನಮ್ಮ ಮನೆ ಎಲ್ಲಿ ಹೋಗ್ತಾನೋ ಅಲ್ಲೇ ಅವಳು ಹೋಗ್ತಾಳೆ. ಅವನ ಆಟ ಸಾಮಾನು ಏನು ಎತ್ಕೊತಾನೋ ಅವಳಿಗೂ ಅದೇ ಬೇಕಾಗಿರುತ್ತೆ. ತರಲೆಗಳು, ಏನು ಮಾಡೋಕ್ಕಲ್ಲ. ಚರಿತಾ, ಏನು ಹುಡುಕ್ತಾ ಇದೀಯ ಅಣ್ಣನ ಬ್ಯಾಗಲ್ಲಿ? ಅಲ್ಲಿಂದ ಮುಗಿಸ್ಕೊಂಡು ಒಂದು ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯಿತು. 5 ರಿಂದ 7 ಒಂದು ಡ್ಯಾನ್ಸ್ ಕ್ಲಾಸಲ್ಲೇ ಮಾಡಿ ನಾದ ವಿನಾದ ಅಂತ ಹಾಕಿದ್ದೀನಿ. ಅಲ್ಲಿ ಬಿಟ್ವಿ. ಆಮೇಲೆ ಅವರಿಬ್ಬರು ಡ್ಯಾನ್ಸ್ ಮುಗಿಯತಕ್ಕ ನಾನು ನನ್ನ ಫ್ರೆಂಡ್ ಚಳಿ ಅಂತ ಬಜ್ಜಿ ತಿಂದ್ವಿ. ಮುಗಿಸ್ಕೊಂಡು 7 ಗಂಟೆ ಆಯಿತು. ಒಂದು ಡ್ಯಾನ್ಸ್ ಕ್ಲಾಸ್ ಬಿಡ್ತು. ಅವನ್ನ ಕರ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಏನು ಕಲ್ ಕೂರಿಸ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಿದ್ದೆ ಮಾಡಿಬಿಡ್ತಾನೆ ಅವನು. ಅದಕ್ಕೆ ಹಾಗೆ ಬನ್ನಿ, ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಮಾರ್ನಿಂಗಿಂದ. ಮಾರ್ನಿಂಗ್ ಮತ್ತೆ ಹೊಲ್ದ ಹತ್ರ ಹೋಗಿದ್ವಿ. ಇದೇ ಥರ ಗಿಡ ನಮ್ಮ ಮನೆ ಮುಂದೆ ಇದೆ. ಬಟ್ ಅದು ರೆಡ್ ಕಲರ್ ಇದೆ, ಪಿಂಕ್ ಕಲರ್ ಇದೆ. ಅದಕ್ಕೆ ಸಸಿ ಇದೆಯೋ ಇನ್ನೊಂದು ಮನೆ ಹತ್ರ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹುಡುಕ್ತೆ. ಬಟ್ ಅಲ್ಲಿ ಸಸಿ ಸಿಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಬಿಟ್ಟರೆ ಚಿಕ್ಕದು ತೊಗೊಬಂದು ಕಾಂಪೌಂಡಲ್ಲಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹೊಲ್ದ ಹತ್ರ ಹೋಗಿದ್ವಿ ಪೈಪೆಲ್ಲ ಇದು ಮಾಡೋಕ್ಕೆ ಅಂತ. ಡ್ರಿಪ್ ಕನೆಕ್ಷನ್ ಕೊಡ್ತೀನಿ ಅಂತ ಅಂತಿದ್ರು. ಅದಕ್ಕೆ ಅವೆಲ್ಲ ಎತ್ತಿಡ್ತಾಯಿದ್ರು. ನಿನ್ನೆ ಮಟ್ಟ ಮಾಡಿಸಿದ್ದು ಅಂತಿದ್ವಲ್ಲ, ನೋಡಿ ಅದು ಮೇಲಿಂದ ನೋಡೋಕೆ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂತ. ನನಗಂತೂ ಖುಷಿ ಆಯಿತು. ಏನೋ ರಾಗಿ ಚೆಲ್ತೀನಿ ಅಂತ ಹೇಳ್ತವ್ರೆ, ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಏನು ಅಂತ. ಮುಂದೆ ನನ್ನ ವೀಡಿಯೋ ನೋಡ್ತಾರೆ. ನಾವು ರಾಗಿ ಚೆಲ್ತೀವ, ಜೋಳ ಹಾಕ್ತೀವ, ತೋರಿಸ್ತೀನಿ ಆಯಿತಾ. ಅಲ್ಲಿಂದ ಮುಗಿಸ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಮತ್ತು ಇನ್ನು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮ್ದು ಇನ್ನೊಂದು ಹೊಲ ಇದೆ, ಅಲ್ಲಿಗೆ ಹೋದ್ವಾ. ಅಲ್ಲಿ ಜೋಳ ಚೆಲ್ಲಿದ್ರು, ಹಂಗೆ ಉಳ್ಳಿ ಚೆಲ್ಲಿದ್ರು ನೋಡೋಣ ಅಂತ. ಅಲ್ಲಿ ಯಾರೋ ಕರನೇ ಕಟ್ಬಿಟ್ಟಿದ್ರು, ಎಮ್ಮೆ ಕರನ. ನಮ್ಮ ಮನೆಯವ್ರು ಅದನ್ನು ಬಿಚ್ಚಿ ಓಡಿಸು ಅಂತ ಅಂದರು. ಸರಿ ಅಂತ ನಾನು ಹೋಯ್ತಾ ಇದ್ದೆ ಬಿಚ್ಚೋಕ್ಕೆ ಅಂತ. ಅಷ್ಟರೊಳಗಡೆ ನಮ್ಮ ಮನೆಯವರೇ ಇಳಿದು ಬಂದರು ಬಿಚ್ಚೋಣ ಅಂತ. ಆ ಕರ ಕಾಲು ಸುತ್ತಾಕೊಬಿಟ್ಟಿತ್ತು. ತೆಗಿಯೋಣ ಅಂತ ಹೋದರೆ ನನ್ನೇ ಸುತ್ತಾಕ್ಬಿಡ್ತು ಮರ ಇನ್ನೇನು ಬೀಳಬೇಕು ಅಂದ್ಕೊಂಡೆ, ಬಟ್ ಬೀಳಿಲ್ಲ. ಈ ವಜ್ಜಿ ನೋಡಿ, ನಾವು ಚಿಕ್ಕದ ಮರ ಹತ್ತಕ್ಕೆ ಹೆಂಗೆ ಅಂತೀವಿ, ವಜ್ಜಿ ಬಿಲ್ಪತ್ರೆ ಮರ ಹತ್ತಿದೆ ಗೈಸ್. ಏನಕ್ಕೆ ಬಿಲ್ಪತ್ರೆ ಹೂವನ್ನೆಲ್ಲ ಬಿಡ್ಸ್ಕೊತೈತೆ, ಮಾರ್ಕೆಟ್ ತೊಗೊಂಡೋಗ್ತಾರಂತೆ ವಜ್ಜಿ. ನಮ್ಮ ಹೊಲದಲ್ಲೇ ಎಲ್ಲ ಬಿಲ್ಪತ್ರೆ ಹೂವೆಲ್ಲ ಬಿಡ್ಸ್ಕೊತೈತೆ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದರು. ಬಿಡ್ಸ್ಕೊತೈತೆ. ಆದರೂ ವಜ್ಜಿ ಧೈರ್ಯ ಮೆಚ್ಚಬೇಕು. ಈ ವಯಸ್ಸಲ್ಲಿ ಆ ಥರ ಹತ್ತಿ ಏನು ಮಾಡೋಕ್ಕಲ್ಲ. ಗ್ರೇಟ್ ವಜ್ಜಿ. ನಮ್ಮ ಕೈಲಂತೂ ಆಗೋಲ್ಲ ಬಿಡಿ. ಅಲ್ಲಿಂದ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನೋಡಿ, ಇದೇ ನಾನು ಹೇಳಿದ ಗಿಡ. ಅಲ್ಲಿಂದ ಬಂದೇ ತಡ ನಮ್ಮ ಮನೆಯವರು ಸೊಪ್ಪಿನ ಮಡಿಗೆಲ್ಲ ಗೊಬ್ಬರ ಹಾಕ್ತಾಯಿದ್ರು. ಸರಿ ಅಂತೇಳಿ ಹಂಗೆ ಪಕ್ಕದಲ್ಲೆಲ್ಲ ಅಗ್ಗಿಸ್ಕೊಂಡೆ. ಏನಕ್ಕೆ ಅಂದರೆ ಸ್ವಲ್ಪ ಕೊತ್ತಂಬರಿ ಇರಲಿಲ್ಲ, ಸಪ್ಪಗೆ ಮತ್ತು ಮೆಂತ್ಯ ಬೀಜ ಇತ್ತು ಹಾಕೋಣ ಅಂತ. ಇದಂತೂ ಇಲ್ಲಿ ತೋರಿಸ್ತಿದ್ದೀನಲ್ಲ, ಅದಂತೂ ಸ್ವಲ್ಪ ಒಂದೇ ಒಂದು ಕಾಳು ಬಿದ್ದರೂ ಸರಿ ಎಲ್ಲ ಹತ್ಕೊಬಿಡುತ್ತೆ. 2 ಸತಿ ಕೀಳ್ತಾಯಿದ್ರು ಅದು ಬರ್ತಾನೆ ಇರ್ತೈತೆ. ನಿಮ್ಮ ಕಡೆನೂ ಇದೆಯಾ ಏನೂ ಗೊತ್ತಿಲ್ಲ. ನೋಡಿ, ಸರಿ ಅಂತೇಳಿ ಅದೆಲ್ಲ ಅಗಿಸ್ಕೊಂಡು ಸಪ್ಪಗೆ ಮತ್ತು ಮೆಂತ್ಯ ಬೀಜ ಎರಡೂ ಚೆಲ್ಲಿದೆ. ಮೆಣಸಿನ್ಕಾಯಿ ಸ್ಟಾರ್ಟ್ ಆಯ್ತೈತೆ ನಮ್ಮದ್ರಲ್ಲಿ. ಇನ್ನು ಈಗ ನೋಡ್ರೆ ಅಲ್ಲ ಆವಾಗ ಹಾಕಿದ್ದೀನಿ. ಇವ್ಯಾವ ಮನೆ ಮುಂದೆ ಇರೋದ್ರೆ ಸ್ಟಾರ್ಟ್ ಆಗ್ತೈತೆ. ಇರಲಿ, ನೋಡೋಣ. ಸರಿ ಅಂತ ಹೇಳಿ ಆಮೇಲೆ ಬದನೆ ಗಿಡ ಇದ್ದವು ಮನೆ ಒಳಗಡೆ. ಅವನು ಯಾರು ಕಾಂಪೌಂಡಲ್ಲಿ ಬೇಡ ಅಂತೇಳಿ ಅಲ್ಲೇ ಆಚೆ ಹಾಕೋಣ, ಅದೇ ಎಲ್ಲ ಹಾಕಿದ್ನಲ್ಲ ಅಲ್ಲೇ ಆಗ್ತಾಯಿದೆ. ಹಂಗೆ 2 ಇದ್ರ ಸಸಿ ಇದ್ದು ಇಂಥದ್ದು ನುಗ್ಗೆ ಸೊಪ್ಪಂದು ಗಿಡ, ಅವನು ಹಾಕ್ಬಿಟ್ಟು ಅಲ್ಲಿಂದ ಬಂದ್ವಿ. ಸೌದೆ ಕಟ್ಕೊಂಡು ಹೋಗೋಣ ಹಂಗೆ ಸ್ವಲ್ಪ ನೀರು ಕಾಯ್ಸೋಕ್ಕೆಲ್ಲ ಅಂತ. ಅಲ್ಲಿಂದ ಬಂದು ಸೌದೆ ಕಟ್ಕೊಂಡು ಬರ್ತಾ ಒಂದು ಕಾಯಿ ಸಿಕ್ತು. ಹಂಗೆ ಕಾಯಿ ಎತ್ಕೊಂಡು ನಾನು ನಮ್ಮ ಮನೆಯವ್ರ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂತಿದ್ದಂಗೆ ನಮ್ಮ ಮನೆಯವರು ದನ ಇಟ್ಕೊಬಂದ್ಬಿಟ್ರೋಣ ಹೋಗಿ ಅಂದ್ರೆ ಸರಿ ನೀರಲ್ಲಿ ಹಚ್ಬಿಟ್ಟು ಹೋಗೋಣ ಅಂತೇಳಿ ಹೋದೆ. ಈ ಸೀಮೆ ಹುಲ್ಲಲ್ಲಿ ಹಿಂಗೋ ಕುಯ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ಯಾಕೆಂದರೆ ಅದು ಮುಖ ಎಲ್ಲ ಹೊಡೆದ್ರೆ ಮುಖ ಎಲ್ಲ ಪರ್ಚ್ಕೊಂಡೋಗ್ಬಿಡ್ತೈತೆ. ಅದಕ್ಕೆ ಉರಿ ಬರುತ್ತೆ ಅಲ್ವಾ, ಗೊತ್ತಿರುತ್ತೆ ಹೋಗಿರೋರಿಗೆ. ಸರಿ ಅಂತ ಹೇಳಿ ದನ ಇಟ್ಕೊಬರೋಕ್ಕೆ ಅಂತ ಹೋದ್ವಿ. ಎಲ್ಲ ದನ ಇವತ್ತಿಲ್ಲೇ ಮೇವಾಗ್ತಾಯಿದ್ರು. ನೋಡಿ ಆಲ್ರೆಡಿ ಇದೇನು ಒಂಬಳೆ ಹೊಂಟಿದೆ, ಇದಕ್ಕೆ ಸುಳಿ ಕಚ್ಬಿಟ್ಟೈತೆ. ಏನು ಮಾಡೋಕ್ಕಲ್ಲ, ಬೇಜಾರಾಯಿತು. ಬಟ್ ದನ ಇಟ್ಕೊಂಡು ಬಂದ್ವಿ.
ಅವರಲ್ಲಿ ಅವ್ರು 2 ಇಟ್ಕೊಬಂದರು, ನಾನು 2 ಇಟ್ಕೊಂಡು ಬಂದೆ. ನೀರು ಕುಡಿಸ್ತಾ ಇದ್ದೀವ್ರಿ. ನೆನ್ನೆ ನಮ್ಮ ಮನೆಯವರು ದನಿನ್ಗೆ ಬರೋಕ್ಕೆ ಅಂತ ಜಾಗ ಬಿಟ್ಟಿದ್ರು. ಇಲ್ಲಿ ಜಾಗ ಬಿಟ್ಟಿರಲಿಲ್ಲ. ಪಾಪ ದನ ಬರೋಕ್ಕೆ ಹೋಗಿ ತಗ್ಲಾಕೋಗ್ಬಿಟ್ಟೈತೆ, ಬರೋಕ್ಕೆ ಆಗ್ತಾಯಿಲ್ಲ ಅದ್ರ ಕೈಲಿ. ಸರಿ ಅಂತೇಳಿ ದನ ಎಲ್ಲ ಕಟ್ಟಾಕ್ಬಿಟ್ಟು ತಲೆಗೆ ಎಣ್ಣೆ ಕಾಯಿಸಿದೆ. ಅದನ್ನೆಲ್ಲ ಹಚ್ಕೊಳ್ಳೋಷ್ಟೊತ್ತು ನನ್ನ ಮಗನೂ ಬಂದ. ನಮ್ಮ ಸಾಹೇಬರು ಬರೋದೇ ತಡ. ಅವ್ರು ಏನಾನ ಬೇಡ್ಕೊಂತಾರೆ. ಏನೂ ಇರಲಿಲ್ಲ ಅಂತೇಳಿ ಸಂಜೆ ಚೌಡಂಗುಪ್ಪೆ ಕರ್ಕೊಂಡೋಗಿದ್ವಿ. ಅಲ್ಲಿಂದ ತಿಂಡಿ ಕೊಡ್ಕೊಂಡು ಕರ್ಕೊಬಂದ್ವಿ. ಇನ್ನು ಸಂಜೆ ಬರೋಷ್ಟೊತ್ತು ನಮ್ಮ ಚಿಕ್ಕಪ್ಪರು ಬಂದಿದ್ರು ಊರಿಂದ. ಅವ್ರಿಗೆ ಅಂತೇಳಿ ಕಾಫಿ ಮಾಡ್ಕೊಂಡ್ವಿ. ಕಾಫಿ ಮಾಡಿಕೊಂಡು ಕೊಟ್ಟು ಇವ್ನಿಗೆ ಹೋಮ್ವರ್ಕ್ ಬರ್ಸೋಕೆ ಕೂತ್ಕೊಂಡಿದ್ದೀನಿ. ಇವ್ನಿಗೆ ಹೋಮ್ವರ್ಕ್ ಮಾಡಿಸೋಷ್ಟೊತ್ತಿಗೆ ಇವತ್ತಿನ ಕ್ಲೋಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಹೇಳು. ಬಾಯ್ ಮಾಡು. ಬಾಯ್.